ಸೊ ಊಟ ಆಗಿ ಆಲ್ಮೋಸ್ಟ್ 1 ಅವರ್ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ವಿ ಬಿಕಾಸ್ 2 ಡೇಸಿಂದ ನಿದ್ದೆ ಇರಲಿಲ್ಲ. ಮೊನ್ನೆ ಫುಲ್ಲು ಟ್ರಾವೆಲ್ ಆ್ಯಂಡ್ ನಿನ್ನೆ ಹೊಸ ಜಾಗ ಅಂದ್ಬಿಟ್ಟು ನಿದ್ದೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ನಿದ್ದೆ ಮಾಡಿಲ್ಲ, ಜಸ್ಟ್ TV ನೋಡಿಕೊಂಡು ರೆಸ್ಟ್ ತೊಗೊಂಡ್ವಿ ಅಷ್ಟೇ. ಈಗ ನಾವು ಫಸ್ಟು ಸಿಂಕೆರಿಮ್ ಬೀಚ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ಸ್ಟೇ ಮಾಡಿರೋ ಹೋಟೆಲಿಂದ ಸ್ವಲ್ಪ ದೂರಕ್ಕಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಗ್ವಾಡ ಫೋರ್ಟ್ ಅಂತ ಇದೆ, ಅದನ್ನು ಕೂಡ ನೋಡಿಕೊಂಡು ಆಮೇಲೆ ಇನ್ನು 3 ಬೀಚಸ್ ಬಾಕಿ ಇದೆ, ಅದನ್ನು ಕೂಡ ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತೀವಿ ರೂಮ್ಗೆ. ಸೊ ಬನ್ನಿ ಹೋಗೋಣ. ಸೊ ಫಸ್ಟ್ ಈಗ ಅಗ್ವಾಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ನಾನು ಸ್ಟೇ ಮಾಡೋ ಹೋಟೆಲಿಂದ ಜಸ್ಟ್ 8 ಮಿನಿಟ್ಸ್ ಅಷ್ಟೇ, 2.8 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಫಸ್ಟ್ ಅದಕ್ಕೆ ಹೋಗಿ ಆಮೇಲೆ ಸಿಂಕೆರಿಮ್ ಬೀಚ್ನ ನೋಡಿಕೊಂಡು ಮತ್ತೆ ರಿಮೈನಿಂಗ್ ಬೀಚಸ್ ಎಲ್ಲ ನೋಡೋಕೆ ಹೋಗ್ತೀವಿ. ನಾವು ಆ್ಯಕ್ಚುಲಿ ಜಾನ್ವರಿನಲ್ಲಿ ಬಂದಿರೋದ್ರಿಂದ ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಆ್ಯಕ್ಚುಲಿ ಕರೆಕ್ಟ್ ಟೈಮು ಗೋವಾಗೆ ಬರಬೇಕು ಅಂದರೆ ಮಿಡ್ ನವೆಂಬರಿಂದ ಮಿಡ್ ಫೆಬ್ರವರಿವರೆಗೂ. ಈ 3 ಮಂತ್ಸ್ನಲ್ಲಿ ನೀವು ಗೋವಾನ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಟೈಮಲ್ಲಿ ಬಂದರೆ ನಿಮಗೆ ಹೆಚ್ಚಾಗಿ ಬಿಸಿಲು ಇರಲ್ಲ ಆ್ಯಂಡ್ ಮಳೆ ಕೂಡ ಇರಲ್ಲ, ಕರೆಕ್ಟಾಗಿರುತ್ತೆ ವೆದರು. ಬಟ್ ಮಧ್ಯಾಹ್ನ ಹೊತ್ತು ಸ್ವಲ್ಪ ಬಿಸಿಲಿರುತ್ತೆ, ಅದನ್ನು ಬೇಕಾದರೆ ನೀವು ಅವಾಯ್ಡ್ ಮಾಡ್ಬೋದು. ಈ ಟೈಮ್ನಲ್ಲಿ ಹೊರಟರು ನಿಮಗೆ ಆರಾಮಾಗಿ ನೀವು ಎಲ್ಲ ಕಡೆ ಓಡಾಡಿಕೊಂಡು ಪ್ಲೇಸಸ್ನ ನೋಡ್ಬೋದು. ಈ ಕಡೆ ಒಂದು ಬ್ಯಾಕ್ ವಾಟರ್ ಟೈಪ್ ಇದೆ. ಅಗ್ವಾಡ ಫೋರ್ಟ್ ಸ್ವಲ್ಪ ದೂರ ಇದೆ ಆ್ಯಂಡ್ ಜಾಸ್ತಿ ನಡೀಬೇಕಾಗುತ್ತೆ. ಈ ಫೋರ್ಟಲ್ಲಿ ಸಾಕಷ್ಟು ಫಿಲಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ. ಸೊ ನೀವು ನೋಡ್ಬೋದು ಇದರ ಟೈಮಿಂಗ್ಸ್ ಬಂದು 8:30 AM ಇಂದ 5:30 PM ವರೆಗೂ. ಸೊ ಈ ಟೈಮಲ್ಲಿ ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಇದನ್ನು ನೋಡೋದಕ್ಕೆ ಯಾವುದೇ ಚಾರ್ಜಸ್ ಆಗಲಿ ಏನೂ ಇಲ್ಲ, ಫ್ರೀಯಾಗಿ ಬಂದು ನೋಡ್ಕೊಂಡು ಹೋಗ್ಬೋದು.
ಅಗ್ವಾಡ ಫೋರ್ಟ್. ಈಗ ಅಲ್ಲಿ ನಾನು ಬರೋ ದಾರಿನಲ್ಲಿ ನಿಮಗೆ ಒಂದು ಬ್ಯಾಕ್ ವಾಟರ್ ಥರ ತೋರಿಸ್ತಾ ಅಲ್ವಾ, ಅಲ್ಲಿ ಬೋಟಿಂಗ್ ಕೂಡ ಇರುತ್ತಂತೆ. ಹಾಗಾಗಿ ನಾನು ಇವಾಗ ಅಲ್ಲಿ ಹೋಗಿ ವಿಚಾರಿಸ್ತೀವಿ ಎಷ್ಟೊತ್ತಾಗುತ್ತೇನು ಅಂತ. ತುಂಬ ಲೇಟ್ ಆಗೋದಾದರೆ ನಾವು ನಾಳೆ ಬೆಳಗ್ಗೆ ಬೋಟಿಂಗ್ ಹೋಗ್ತೀವಿ, ಇಲ್ಲ ಅಂದರೆ ಈಗಲೇ ಬೋಟಿಂಗ್ ಹೋಗಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ರೈಡ್ಗೆ ಅಂತ ಬಂದಿದ್ದೀವಿ. ಎಷ್ಟು ದೂರ ಹೋಗ್ತಾ ಗೊತ್ತಿಲ್ಲ, ಬಟ್ ಪರ್ಸನ್ 300 ರುಪೀಸ್ ಆಗುತ್ತೆ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು
ರೈಡ್ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನು ಆಗಲೇ ಹೇಳಿದ್ದು ಪರ್ ಪರ್ಸನ್ಗೆ 300 ಚಾರ್ಜ್ ಆಗುತ್ತೆ. ಆ್ಯಂಡ್ ವರ್ತ್ ಅಂತ ಹೇಳ್ಬೋದು, ಬಿಕಾಸ್ ತುಂಬ ದೂರ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಡಾಲ್ಫಿನ್ಸ್ನ ಕೂಡ ತೋರಿಸಿದ್ರು. ಆ್ಯಂಡ್ ಆನ್ ದ ವೇ ಅಗ್ವಾಡ ಫೋರ್ಟು ಮತ್ತು ಇನ್ನು ಬೇರೆ ಯಾವುದೋ ಚರ್ಚು ಅದನ್ನೆಲ್ಲ ತೋರಿಸ್ಕೊಂಡ್ಬಂದು. ಸೊ 300 ರುಪೀಸ್ ಪರ್ ಪರ್ಸನ್ ವರ್ತ್ ಅಂತ ಹೇಳ್ಬೋದು. ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗ್ಬೋದು, ಬಟ್ ಓಷನ್ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸ್ವಲ್ಪ ಭಯ ಆಗುತ್ತೆ. ಅದು ಬಿಟ್ಟರೆ ಇನ್ನು ಫುಲ್ ರೈಡ್ ಚೆನ್ನಾಗೇ ಇತ್ತು. ನನಗಂತೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಬಂದು ಟ್ರೈ ಮಾಡ್ಬೋದು. ಈಗ ನಾವು ಸಿಂಕೆರಿಮ್ ಬೀಚ್ನ ಪಾರ್ಕಿಂಗ್ ಹತ್ರ ಇದ್ದೀವಿ. ಸೊ ನೀವು ನೋಡ್ಬೋದು ಔಟ್ಲುಕ್ ಯಾವ ಥರ ಇದೆ ಅಂತ. ತುಂಬ ಬಾಯಾರಿಕೆ ಆಗ್ತಾ ಇದೆ. ಈಗ ಹೇಗಿದ್ರು ಅಲ್ಲಿ ಶಾಪ್ ಕಾಣಿಸ್ತಾ ಇದೆ ಅಲ್ವಾ, ಸೋಡಾ ಶಾಪ್, ಅಲ್ಲಿ ಹೋಗಿ ಸೋಡಾ ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ, ಬಿಕಾಸ್ ಫೋನಲ್ಲಿ ಮತ್ತು ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಲೋ ಆಗೋಗಿದೆ. ಸೊ ನಾಳೆ ನಾನು ಮತ್ತೆ ಈ ಬೀಚಿಗೆ ಬರ್ತೀನಿ, ಆಗ ಈ ಬೀಚ್ನ ಕಂಪ್ಲೀಟ್ ಲುಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.